ಇದು ನಮ್ಮ KR ಮಾರ್ಕೆಟು ಎಲ್ಲ ಇಲ್ಲಿ ಅನ್ಲೋಡ್ ಮಾಡ್ತಿದ್ದಾರೆ. ಯಾವ ಕಡೆಯಿಂದ ಎಲ್ಲ ಹೂವು ಬರುತ್ತಣ್ಣ? ಚಿಕ್ಕಬಳ್ಳಾಪುರ, ದೇವರಹಳ್ಳಿ, ಹಾಂ, ಹೊಸಕೋಟೆ, ಓಕೆ. ಆನೇಕಲ್ಲು. ಬಂಚು ನಿಮ್ಮ ಕಡೆಯಿಂದ ಮಾರಿಸಿದ್ರೆ 2,000 ರೂಪಾಯಿ ಕೊಡ್ತಾರೆ. ಓಕೆ. ಫೈನಲಿ ನಮ್ಮ ಗಾಡಿ ಅನ್ಲೋಡ್ ಆಗ್ತಿದೆ, ಎಲ್ಲ ಇಳಿಸ್ತಿದ್ದಾರೆ. ಇದರಲ್ಲಿ ಜರ್ಬರಾ ಇದೆ, ರೋಸ್ ಇದೆ, ಕೆಜಿ ಕಿಶಾಂತಿಯಂ ಇದೆ, ಹೈಬ್ರಿಡ್ ಕಿಶಾಂತಿಯಂ ಇದೆ. ಓಕೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೇಸಿಸ್ ಇದೆ. ಇದು ಇದು ಕಿಶಾಂತಿಯಂ ಇದೆ, ಡಿಮ್ಯಾಂಡ್ ಈಗ ಓಕೆ. ಜಾಸ್ತಿ. ಈಗ ಜರ್ಬರಾಕ್ಕಿಂತ ಇದೇ ಯೂಸ್ ಮಾಡ್ತಾರೆ. ಓಕೆ. ಓಕೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಮಾಡ್ತಾ ಇದ್ದೀರಾ? ನಾವು ಆಗೋಯ್ತು ಒಂದು 20-25 ವರ್ಷ ಆಯ್ತು ನಮ್ಮ ಇವೆಂಟ್ ಆರ್ಗನೈಸ್ ಮಾಡ್ತಾರಂತೆ ನೋಡಿ. ಇವರೆಲ್ಲ ಮೆಟೀರಿಯಲ್ ಇಲ್ಲಿಂದನೇ ಪರ್ಚೇಸ್ ಮಾಡೋದು. ಈಗ ಒಂದೊಂದು ತಿಂಗಳು ಮುಂಚೆಯಿಂದ ಬುಕಿಂಗ್ ಆಗಿರುತ್ತೆ. ಹೌದು, ರೇಟ್ ಗೊತ್ತಿರಲ್ಲ ಸಡನ್ ಆಗಿ. ಸೀಸನ್ ವೈಸ್ ಅಲ್ಲಿ ಡಿಮ್ಯಾಂಡ್ ಆಗ್ಬಿಡುತ್ತೆ ಫ್ಲವರ್ಸ್ ಎಲ್ಲ. ಹೌದು. ಹಾಯ್, ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಜೈ ಕನ್ನಡಿಗ. ನಾನಿವತ್ತು ಬಂದಿದ್ದೀನಿ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಫ್ಲೋರಿಕಲ್ಚರ್ ಅಂತ. ಇದು ಪುಷ್ಪ ಕೃಷಿ. ಇದು ಮಾರ್ಕೆಟಿಂಗ್ ಹೆಂಗಿದೆ ಅಂತ ನಾವು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಜೈ ಕನ್ನಡಿಗ ಚಾನಲಿಂದ. ಹೇಗೆಲ್ಲ ಮಾಡ್ತಾರೆ ಅಂದರೆ ಫುಲ್ ಪಾಲಿ ಹೌಸ್ ನಿರ್ಮಿಸ್ಕೊಂಡಿದ್ದಾರೆ. ಟೋಟಲ್ ಆಫ್ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಈಗ ಮಾರ್ಕೆಟಿಂಗಿಗೆ ವ್ಯಾನಲ್ಲಿ ಕಳಿಸ್ಕೊಡ್ತಾರೆ. ಬನ್ನಿ, ನಮ್ಮ ಸ್ನೇಹಿತನೇ ಇದ್ದಾನೆ. ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ನಾವು ಈಗ KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟಲ್ಲಿ ನಮ್ಮ ಗಾಡೀಲಿ ಲೋಡ್ ಆಗಿರೋ ಐಟಮ್ನ ಅಲ್ಲಿ ಕೊಟ್ಟು ಸೇಲ್ ಮಾಡ್ತಾರೆ ಅವರು. ಅಲ್ಲಿ ಒಬ್ರು ಮಾರ್ಕೆಟಿಂಗ್ ಮಾಡೋರು ಇರ್ತಾರೆ. ನಾವು ಅಲ್ಲಿಗೆ ಅವ್ರಿಗೆ ಈ ಪ್ರಾಡಕ್ಟ್ನ ತಗೋಗಿ ಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತ ಗಂಗಾಧರ್ ಸ್ವಾಮಿ ಅವರು. ಡೈಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ಹಿಂಗೆ ಮಾರ್ಕೆಟ್ಗೆ ಇವರೇ ಡೈಲಿ ಅವನ್ನ ತಗೋಗಿ ಮಾರ್ಕೆಟ್ಗೆ ಹಾಕಿಕೊಟ್ಟು ಬರೋದು ಇವರೇನೆ. ಅಣ್ಣ, ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಣ್ಣ? 3 ವರ್ಷದಿಂದ. ಏನು ಪ್ರತಿದಿನ ಹೋಗ್ತೀರಾ? ದಿನ ಬಿಟ್ಟು ದಿನ ಹೋಗ್ತೀರಾ? ಡೈಲಿ ನೈಟ್ ಡ್ಯೂಟಿ? ಹಾಂ, ಓಕೆ. ಇಯರ್ ಫುಲ್ಲು ಒಂದಿನ ಬಿಟ್ಟು ಒಂದಿನ ಇದೇ ಇರುತ್ತೆ. ಓಕೆ. ಆಷಾಢ ಫಂಕ್ಷನ್ ಕಡಿಮೆ ಇದ್ದಾಗ ಲಾಂಗ್ ಗ್ಯಾಪಲ್ಲೇ ಕಡೆಗೆ. ಓಕೆ. ಈ ಸೀಸನ್, ಈ ಹೂವದ ಸೀಸನ್ ಯಾವಾಗ ಜಾಸ್ತಿ ಅತಿ ಹೆಚ್ಚಾಗಿ ಬರೋದು ಯಾವಾಗ ಅಂತ? ಮತ್ತೆ ಸೀಸನ್ ಜಾಸ್ತಿ ಇರುತ್ತೆ, ಮದುವೆ ಸೀಸನಲ್ಲಿ. ಈಗ ರೇಟು ಡೌನು ಹೈ ಆಗೋದೆಲ್ಲ ಕಾಮನ್ ಇದ್ದೇ ಇರುತ್ತಾ? ಚೆನ್ನಾಗಿರುತ್ತೆ. ಈ ವಿಶೇಷವಾದ ದಿವಸದಲ್ಲಿ ರೇಟ್ ಎಲ್ಲ ಒಂದೊಂದ್ಸಲಿ ಜಾಸ್ತಿ ಆಗುತ್ತೆ. ಓಕೆ. ಮತ್ತೆ ಪೂರ ಡೌನ್ ಆಗುತ್ತೆ. ಓಕೆ. ಡೌನ್ ಆದಾಗ ಕಟಿಂಗು ಕೊಡೋಲ್ಲ, ಲೇಟ್ ಆಗುತ್ತೆ. ಸೀಸನ್ ಇದ್ರೆ ಕಟಿಂಗ್ ಇದೇ ಇರ್ತಾರೆ, ಡೈಲಿ ಕಟಿಂಗ್ ಇರುತ್ತೆ. ಓಕೆ. ಈಗ ಎಷ್ಟು ಥರದ ಹೂಗಳನ್ನ ನೀವು ಲೋಡ್ ಮಾಡ್ಕೊಂಡಿದ್ದೀರಾ? ಅದೆಲ್ಲ 5 ಕಲರ್ ಇದೆ. 5 ಕಲರು. ಓಕೆ. ಈಗ ಟೋಟಲ್ ಈಗ ಒಂದು ಹೂವಿಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಸೇಲಿಂಗ್ ಮಾಡೋದು ಕಾಸ್ಟ್? ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಹೋಗುತ್ತೆ. ಮಿನಿಮಮ್ಮು ಅವರೇಜು ಅಂತ ಹೇಳೋಕ್ಕಾಗಲ್ಲ ಇಷ್ಟು ಅಂತ ಮಾರ್ಕೆಟು. ಓಕೆ. ಹೋದ ವಾರ ಎಲ್ಲ 150 ಗಂಟೆನೂ ರೀಚ್ ಆಗಿದೆ. ಒಂದು ಹೂವು 15 ರೂಪಾಯಿ ಗಂಟೆನೂ ಆಗಿದೆ. ಒಂದು ಪಂಚಲ್ಲಿ ಎಷ್ಟು ಹೂವು ಇರುತ್ತೆ ಇದರಲ್ಲಿ? 10 ಹೂವು ಇರುತ್ತೆ. 10 ಹೂವು ಸೇಮ್ ಕಲರ್ಸ್ ಹೂಗಳಿರುತ್ತೆ. ಒಂದು ಪಂಚಲ್ಲಿ 10 ಹೂವು ಇರುತ್ತೆ. ಇದು ನಮ್ಮ KR ಮಾರ್ಕೆಟು. ಇಲ್ಲಿಗೆ ಎಂಟ್ರಿ ಅದು ನೋಡಿ. ಇಲ್ಲೂ ಗಾಡಿಗಳಲ್ಲಿ ಹೂವುಗಳು ಹೋಗ್ತಾ ಇರೋದು ಮಾರ್ಕೆಟ್ಗೆ. ಅವೆನ್ಯೂ ರೋಡ್ ಇದು. ನೋಡಿ, ಬೆಳಗ್ಗೆ ಟೈಮ್ ಇಲ್ಲೆಲ್ಲ ಬರೋಕ್ಕೆ ಆಗಲ್ಲ. ಬೆಳಗ್ಗೆ ಮಧ್ಯಾಹ್ನ ಟೈಮ್ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಸದ್ಯಕ್ಕೆ ಈಗೆಲ್ಲ ಆಲ್ಮೋಸ್ಟ್ ಖಾಲಿನೇ. KR ಮಾರ್ಕೆಟು ತಲುಪಾಯಿತು. ಈಗ ಆ ಹೂವಿನ ಅನ್ಲೋಡ್ ಮಾಡೋದು ಇದೇ ಜಾಗದಲ್ಲಿ. ಇಲ್ಲಿ ಯಾವುದೇ ರೀತಿ ಶಾಪ್ ಇಲ್ಲ. ಇಲ್ಲೊಂದು ಮಸೀದಿ ಇದೆ. ಆ ಮಸೀದಿ ಪಕ್ಕನೇ ಡೆಕೋರೇಷನ್ಸ್ ಐಟಮ್ಸು ಹೂವುದು ಎಲ್ಲನೂ ಇಲ್ಲೇ ಮಾರೋದಂತೆ. ನೋಡಿ, ಯಾರೂ ಇಲ್ಲ ಇಲ್ಲಿ. ಈ ಸೈಡು ಎಲ್ಲ ಇಲ್ಲಿಂದ ಅಲ್ಲಿ ತನಕನೂ ಫುಲ್ ಹೂವನ್ನ ಇಲ್ಲೇ ಅನ್ಲೋಡ್ ಮಾಡಿಕೊಂಡು ಸೇಲ್ ಮಾಡೋದಂತೆ. 2 ಸೈಡೂ ಹೂವನ್ನು ಸೇಲ್ ಮಾಡ್ತಾರೆ ಇದೇ ಪ್ಲೇಸಲ್ಲಿ. ಇದು KR ಮಾರ್ಕೆಟ್ನ ಒಂದು ಮುಖ್ಯ ರಸ್ತೆ. ಇಲ್ಲೆಲ್ಲ ಫುಲ್ಲು ರಶ್ ಆಗುತ್ತೆ, ಅನ್ಲೋಡ್ ಮಾಡ್ತಾರೆ ಫ್ಲವರ್ಸ್ಗಳೆಲ್ಲ. ತುಂಬ ಕಡೆಯಿಂದ ಫ್ಲವರ್ಸ್ಗಳು ಬರುತ್ತೆ. ಡಿಮ್ಯಾಂಡ್ ಇದ್ದಾಗ ಎಲ್ಲ ಕಟ್ ಮಾಡೋಕ್ಕೆ ಹೇಳಿರ್ತಾರೆ ಇವರೇನೆ.
ಇವರು ಡಿಮ್ಯಾಂಡ್ ಇದೆ ಅಂದಾಗ ಈ ಫ್ಲವರ್ಸ್ಗಳನ್ನೆಲ್ಲ ಕಟಿಂಗ್ ಮಾಡಿ ಹೀಗೆ ಕಳಿಸ್ಕೊಡ್ತಾರೆ. ಈಗ ಸಮಯ 12 ಗಂಟೆ ಆಗಿದೆ. ಇಲ್ಲಿ ಬೇರೆ ಕಡೆಯಿಂದೆಲ್ಲ ಬಂದು ಹೂಗಳನ್ನ ಇಳಿಸ್ತಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಈ ಥರ ಡಿಸೈನ್ ಬೇರೆ ಬೇರೆ ಕಲರ್ಸಲ್ಲಿ ಹೂಗಳಿರುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ಇಲ್ಲಿ ಅನ್ಲೋಡ್ ಮಾಡ್ತಿದ್ದಾರೆ. ಇಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾರೆ. ಮಾರ್ಕೆಟಲ್ಲಿ ರೀಚ್ ಆದಮೇಲೆ ಇಲ್ಲಿ ಫಸ್ಟು ಲೋಡ್ ಅನ್ಲೋಡ್ ಮಾಡ್ತಿದ್ದಾರೆ. ಬನ್ನಿ ಆ ಅಣ್ಣನೇ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಅಣ್ಣ? ಶ್ರೀನಿವಾಸ್. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅಣ್ಣ? ಇದು ಇಲ್ಲೊಂದು 25 ವರ್ಷದಿಂದ ಮಾಡ್ತಾ ಇದ್ವಿ. 25 ವರ್ಷದಿಂದ ಡೈಲಿ ಫಿಕ್ಸ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ವಿ. ಈಗ ಯಾವ ಥರ ಅಣ್ಣ ಇದು ಬಿಸ್ನೆಸ್ಸು ಸೇಲ್ ಮಾಡೋದು ನೀವು? ಡೆಕೋರೇಷನ್ಗೆ. ಡೆಕೋರೇಷನ್ಗೆ. ಫ್ಲವರ್ ಇದು. ಓಕೆ, ಇಲ್ಲಿ ಈ ಸ್ಟ್ರೀಟ್ ಎಲ್ಲ ಬರೀ ಡೆಕೋರೇಷನ್ ಡೆಕೋರೇಷನ್ ಹೂವುಗಳು ಸೇಲ್ ಆಗುತ್ತೆ. ಇಲ್ಲಿ ಯಾವ ಕಡೆಯಿಂದ ಎಲ್ಲ ಹೂವು ಬರುತ್ತಣ್ಣ? ಚಿಕ್ಕಬಳ್ಳಾಪುರ, ದೇವರಹಳ್ಳಿ, ಹಾಂ, ಹೊಸಕೋಟೆ, ಓಕೆ, ಆನೇಕಲ್ಲು, ದೊಡ್ಡಬಳ್ಳಾಪುರ, ಹಾಂ, ಈ ಕಡೆ ಎಲ್ಲ ಬರುತ್ತೆ. ಈ ಸುತ್ತ ಈ ಬೆಂಗಳೂರು ಸುತ್ತ ರೀಸನಿಂದ ಹೂವುಗಳು ಬರುತ್ತೆ. ಬರುತ್ತೆ. ಎಷ್ಟು ಥರ ಹೂವುಗಳು ಸಿಗುತ್ತೆ ಇದರಲ್ಲಿ? ಈಗ ನಾನು ಜರ್ಬರ ಒಂದೇ ಅಂತಾರಲ್ಲ, ಕಾರ್ನೇಷನ್ನು, ಜರ್ಬರ, ಆರ್ಕಿಡ್ಸು, ಲಿಲಿಯಮ್ಸು, ಹಾಂ, ಗ್ಲಾಡಿಯಲ್ಸು, ರೋಸು. ಓಕೆ. ಈಗ ಈ ಜರ್ಬರಾದಲ್ಲಿ ಎಷ್ಟು ಟೈಪ್ಸ್ ಕಲರ್ ಬರುತ್ತೆ ಅಂತ? ಈಗ ಮೈನ್ ಕಲರ್ ಬಂದ್ರೆ 5 ಕಲರ್ ಇದೆ. 5 ಕಲರು, 5-6 ಕಲರ್ ಬರುತ್ತೆ. ಮೂವಿಂಗ್ ಜಾಸ್ತಿ 5 ಕಲರ್. ವೈಟು, ರೆಡ್, ಆರೆಂಜ್, ಪಿಂಕು. ಓಕೆ, ಇದೇ ಮೂವಿಂಗ್ ಜಾಸ್ತಿ ಇರೋದು. ಮದುವೆ ಸೀಸನಲ್ಲಿ ಇದಕ್ಕೆ ಬೇಡಿಕೆ ಚೆನ್ನಾಗಿದೆ. ಬೇಡಿಕೆ ಚೆನ್ನಾಗಿದೆ. ಈಗ ಬೇಡಿಕೆ ತಕ್ಕನಾಗೆ ಬರುತ್ತಾ ಐಟಮ್ಮು? ಸಿಗುತ್ತಾ ನಿಮಗೆ? ಬರುತ್ತೆ. ಓಕೆ, ಈ ಬೇಡಿಕೆ ಟೈಮಲ್ಲಿ ಯಾವ ರೇಟ್ಗೆ ಇದು ಸೇಲ್ ಆಗುತ್ತೆ ಅಂತ? ಈಗ 10 ರೂಪಾಯಿಂದ ಹಿಡಿದು 100 ರೂಪಾಯಿ ಮೂವ್ಮೆಂಟ್ ಇದ್ದಂಗೆಲ್ಲ ಸೇಲ್ ಆಗುತ್ತೆ. ಓಕೆ, ಈಗ ಅತಿ ಹೆಚ್ಚು ಯಾವ ರೇಟ್ ಸೇಲ್ ಆಗಿದೆ ಅಂತ ನಿಮ್ಗೆ ಕಂಡಿರೋ ಮಟ್ಟಿಗೆ? ನಮ್ಮ ಕಂಡಿರೋ ಮಟ್ಟಿಗೆ 100 ರುಪೀಸ್ ಅಂತೂ ಕಮ್ಮಿ ಆಗಿಲ್ಲ. ಒಂದು ಬಂಚ್ 100 ರುಪೀಸ್? 100 ರುಪೀಸ್. ಓಕೆ, ಆ ಬಂಚಲ್ಲಿ ಎಷ್ಟು ಫ್ಲವರ್ಸ್ ಇರುತ್ತೆ? 10 ಹೂವು ಇರುತ್ತೆ. 10 ಹೂವು. ಓಕೆ, ಇದು ಎಷ್ಟು ದಿನ ಬಾಡದೆ ಇರುತ್ತೆ ಇದು? 4 ದಿವಸ ಇರುತ್ತೆ. 4ರಿಂದ 5 ದಿವಸ. 4ರಿಂದ 5 ದಿವಸ. 5 ದಿವಸ ಇರುತ್ತೆ. ಓಕೆ, ರೈತರುಗಳು ಬಂದು ಡೈರೆಕ್ಟ್ ನಿಮ್ಗೆ ಕೊಡ್ತಾರೆ? ನಮ್ಗೆ ಕೊಡ್ತಾರೆ, ನಾವು ಸೇಲ್ ಮಾಡ್ಕೊಡ್ತೀವಿ. ನೀವು ಸೇಲ್ ಮಾಡಿಕೊಡ್ತೀರಾ? ನೀವೇನು ರೀಸನ್ ಇಟ್ಕೊಂಡು ಕೊಡ್ತೀರಾ ಅವ್ರಿಗೆ? ಅದೇ ಒಂದು 1000 ಬಂಚ್ ಮಾರಿದ್ರೆ 2000 ರೂಪಾಯಿ ಕೊಡ್ತಾರೆ. ಓಕೆ, 1000 ಬಂಚು ನಿಮ್ಮ ಕಡೆಯಿಂದ ಮಾರಿಸಿದ್ರೆ 2000 ರೂಪಾಯಿ ಕೊಡ್ತಾರೆ. ಓಕೆ, ಸ್ವಲ್ಪ ಏನೋ ಜಾಸ್ತಿ ರೇಟ್ ಮಾಡ್ತೀವಿ, ಇನ್ನೊಂದು 500 ರೂಪಾಯಿ 1000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅವರು. ಓಕೆ, ಆ ಥರ ಈ ಬಿಸ್ನೆಸ್ ವರ್ಕೌಟ್ ಆಗುತ್ತಾ? ಏನೋ ಆಗುತ್ತೆ. ಈಗ ನೋಡಿ, ನಮ್ಗೆ ಈಗ ರೈತರು ಬಿಸ್ನೆಸ್ ಮಾಡಿ ಹಿಂಗೆ ತಂದು ಹಾಕ್ದಾಗ ಈ ಬಿಸ್ನೆಸ್ಸಿಂದ ಲಾಭ ಇದೆಯಾ? ಅವ್ರಿಗೆ ಲಾಭ ಇದೆ, ಅವ್ರಿಗೂ ಇದೆ, ನಮಗೂ ಇದೆ. ನಿಮಗೂ ಇದೆ? ಏನಿಲ್ಲ. ಓಕೆ, ಆರಾಮಾಗಿ ನೋಡ್ಕೊಂಡು ಹೋಗ್ತೇವೆ, ತೊಂದರೆ ಏನಾಗಲ್ಲ. ಓಕೆ. ಈಗ ನೀವು ಎಷ್ಟು ಜನ ಹುಡುಗರು ಮೇಂಟೈನ್ ಮಾಡ್ಕೊಂಡು? 3 ಜನ ಇದ್ದಾರೆ. 3 ಜನ. 3 ಜನ. ಈಗ ರೈತರಿಗೆಲ್ಲ ಅಮೌಂಟ್ನ ನೀವು ಈಗ ಕೊಟ್ಟೋಯ್ತಾರೆ, ಬೆಳಗ್ಗೆ ಎಷ್ಟೊತ್ತಿಗೆ ಪೇ ಮಾಡ್ಬೇಕು ಅವ್ರು. ಬೆಳಗ್ಗೆ ಎಲ್ಲ ಫೋನ್ಪೇ ಈ ಥರ ಟ್ರಾನ್ಸ್ಫರ್ ಮಾಡಿಕೊಡ್ತೀರಾ? ಟ್ರಾನ್ಸ್ಫರ್ ಮಾಡ್ಬೇಕು. ಓಕೆ ಅಣ್ಣ, ಆಯಿತು. ಓಕೆ ಸರ್, ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು. ನೋಡಿ, ರೈತರು ಅವ್ರವ್ರ ವೆಹಿಕಲ್ಗಳಲ್ಲಿ ತಗೊಬಂದು ಅನ್ಲೋಡ್ ಮಾಡಿ ಎಲ್ಲ ಸೆಟ್ ಮಾಡ್ತಿದ್ದಾರೆ. ಬಿಸ್ನೆಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ಅದರದ್ದೇ ಆದ ರಿಸ್ಕ್ಗಳು ಇದ್ದೇ ಇರುತ್ತೆ, ಅದರದ್ದೇ ಆದ ಕಷ್ಟಗಳು ಇರುತ್ತೆ. ನೋಡಿ, ನೈಟ್ ಟೈಮಲ್ಲಿ ತಂದು ಸೇಲ್ ಮಾಡೋದು ತುಂಬ ಕಷ್ಟ. ಆಲ್ಮೋಸ್ಟು ಈ ಈವೆಂಟ್ ಆರ್ಗನೈಸರ್ಸ್ ಎಲ್ಲ ಬಂದು ಇಲ್ಲೇ ಪರ್ಚೇಸ್ ಮಾಡೋದು, ಈ ಮಾರ್ಕೆಟಿಂದನೇ. ವೆರೈಟೀಸ್ ಆಫ್ ಫ್ಲವರ್ಸು ತುಂಬ ಸಕ್ಕತ್ತಾಗಿರೋವೆಲ್ಲ ಬಂದಿದ್ದಾವೆ. ನೋಡಿ, ಎಲ್ಲ ಜೋಡಿಸ್ಕೋತಿದ್ದಾರೆ. ಇಲ್ಲಿ ಬಂದು ಡೈರೆಕ್ಟಾಗಿ ಒಂದು ಕಟ್ಟು ಇದ್ರ ಥರ ಸೇಲ್ ಮಾಡ್ತಾರೆಲ್ಲ. ಫುಲ್ ಆಲ್ಮೋಸ್ಟ್ ಈಗ ಆಲ್ರೆಡಿ ಒಂದು 30% ಜನ ಸೇರಿದ್ದಾರೆ. ಫೈನಲಿ ನಮ್ಮ ಗಾಡಿ ಅನ್ಲೋಡ್ ಆಗ್ತಿದೆ, ಎಲ್ಲ ಇಳಿಸ್ತಿದ್ದಾರೆ. ನೋಡಿ, ಎಲ್ಲ ಲೋಡು ತುಂಬ ಬಂದಿದೆ. ಇನ್ನೂ ಎಲ್ಲ ಫಿಲ್ ಆಗುತ್ತೆ ಐಟಮ್ಗಳೆಲ್ಲ. ಇದೆಲ್ಲ ರೋಸು, ವೆರೈಟೀಸ್ ಆಫ್ ರೋಸ್ ಸಿಗುತ್ತೆ. ನೋಡಿ ಎಲ್ಲರೂ ರೋಡ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಗ್ಯಾಪ್ ಕೊಟ್ಟು ಎಲ್ಲ ಅವ್ರವ್ರ ಐಟಮ್ಗಳನ್ನ ಸೇಲ್ ಮಾಡ್ತಾ ಇರೋದು. ಇದು ಇಲ್ಲಿಂದನೇ ಬಂದು ತೊಗೋಬೋದು ಕಸ್ಟಮರ್ಗಳು. ಇವೆಂಟ್ ಆರ್ಗನೈಸರ್ಸ್ ಎಲ್ಲ ಇಲ್ಲಿಂದನೇ ಪರ್ಚೇಸ್ ಮಾಡೋದು ಆಲ್ಮೋಸ್ಟ್ ಎಲ್ಲನೂ. ಎಲ್ಲ ಪ್ಯಾಕ್ ಮಾಡ್ಕೊಳ್ತಾರೆ. ನೋಡಿ, ಇದೇ ಜರ್ಬರ. ಇಲ್ಲಿ ಹೈಯೆಸ್ಟ್ ಮೂವಿಂಗ್ ಇರೋದು ಇದೇ ಫ್ಲವರು, ಹೈಯೆಸ್ಟ್ ಬೆಳೆಯೋದು ಇದೇ ಫ್ಲವರು, ಜರ್ಬರ ಅಂತ. ಈ ಫ್ಲವರ್ಸ್ ಬಗ್ಗೆ ನಮಗೂ ಏನೂ ಗೊತ್ತಿಲ್ಲ.
ಯಾವ ಥರ ವೆರೈಟೀಸ್ ಆಫ್ ಫ್ಲವರ್ಸ್ಗಳಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಇಲ್ಲಿ ಇವರು ಎಲ್ಲ ಫ್ಲವರ್ ಸೇಲಿಂಗು ಎಲ್ಲ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ನಿಮ್ಮ ಹೆಸರು ಸರ್? ಸರ್ ಯಶವಂತ್ ಜೇಡಿ ಅಂತ. ಓಕೆ, ನೀವು ಎಷ್ಟು ವರ್ಷದಿಂದ ಈ ಸೇಲಿಂಗ್ ಎಲ್ಲ ಮಾಡ್ತಾ ಇದ್ದೀರಾ? ಸರ್ ನಾವು 25 ವರ್ಷ ಮಾಡ್ತಾ ಇದ್ದೀವಿ. 25 ವರ್ಷದಿಂದ ಫುಲ್ ಅನುಭವ ಇದೆ ಹೆಂಗಾದ್ರೆ? ಇಲ್ಲ ಸರ್, ನಾನು ನಮ್ಮ ತಂದೆಯವರು 25 ವರ್ಷ ಮಾಡ್ತವ್ರೆ, ನಾನು ಬಂದು 1 ವರ್ಷ ಆಗಿದೆ ಅಷ್ಟೇ. ಓಕೆ, ಯಾವ ಥರ ಟೈಪ್ಸ್ ಹೂವು ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಜರ್ಬರಾ ಇದೆ, ರೋಸ್ ಇದೆ, ಕೆಜಿ ಕಿಶಾಂತಿಯಮ್ ಇದೆ, ಹೈಬ್ರಿಡ್ ಕಿಶಾಂತಿಯಮ್ ಇದೆ, ಓಕೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೇಸಿಸ್ ಇದೆ, ಹಾಂ, ಜಿಪ್ಸೋಪಿಲಿಯಾ ಇದೆ, ಓಕೆ, ಒಳಗಡೆ ಆಮೇಲೆ ಇನ್ನು ಆರ್ಕಿಡ್ಸ್, ತುಂಬಾ ತರ ಹೂವು ಇದೆ. ಓಕೆ. ಈ ಹೈಲಿ ಡಿಮ್ಯಾಂಡಿಂಗ್ ಫ್ಲವರ್ಸ್ ಯಾವುದು ಸರ್? ಸರ್ ಹೈಲಿ ಡಿಮ್ಯಾಂಡಿಂಗ್ ಫ್ಲವರ್ಸ್ ಅಂದ್ರೆ ಜಿಪ್ಸಿ ಆಗ್ಬೋದು, ಕಿಶಾಂತಿಯಮ್ ಆಗ್ಬೋದು, ಓಕೆ, ಇಲ್ಲ ಜರ್ಬರಾ, ಓಕೆ, ರೋಸಸ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ. ಓಕೆ. ಈಗ ಫಂಕ್ಷನ್ಸ್ ಟೈಮಲ್ಲಿ ಇವೆಲ್ಲ ಜಾಸ್ತಿ ಮೂವಿಂಗ್ ಇದೆ. ಹೌದು ಸರ್. ಈಗೆಲ್ಲ ಯಾವ ಕಡೆ ಎಲ್ಲ ಕಳಿಸ್ಕೊಡ್ತಾ ಇರ್ತೀರಾ ನೀವು ಇದನ್ನೆಲ್ಲ? ಸರ್ ನಾವು ಮೈಸೂರು, ಚನ್ನರಾಯಪಟ್ಟಣ, ಹಾಸನ ಓಕೆ, ಆ ಕಡೆ ಎಲ್ಲ ಲೋಕಲ್ ಕರ್ನಾಟಕದಲ್ಲದೆ ಓಕೆ. ಈ ಔಟ್ ಆಫ್ ಸ್ಟೇಟ್ಸ್ ಎಲ್ಲ? ಸರ್ ಔಟ್ ಆಫ್ ಸ್ಟೇಟ್ಸ್ ಆದ್ರೆ ಭುವನೇಶ್ವರಿ, ರಾಂಚಿ, ಡೆಲ್ಲಿ. ಓಕೆ, ಈ ತರ ಬಾಕ್ಸ್ ಆಗಿ ಮೂವಿಂಗ್ ಆಗ್ತವೆ ಎಲ್ಲ? ಹೌದು ಸರ್, ಈ ತರ ಬಾಕ್ಸ್ ಆಗಿ ನಮ್ಮ ಚಿಕ್ಕಪ್ಪ ಅವ್ರು ಕಳಿಸ್ತಾರೆ, ಎಲ್ಲ ಫ್ಲೈಟ್ ಅಲ್ಲಿ ಬುಕ್ ಮಾಡಿ ಕೋಟ್ ಮಾಡಿ ಕಳಿಸ್ತಾರೆ ಸರ್. ಈಗ ರೈತರುಗಳು ನಿಮ್ಮ ಹತ್ರ ಬಂದು ನೀವು ನಿಮ್ಮ ಕಡೆ ಸೇಲ್ ಮಾಡೋದು? ಹೌದು ಸರ್, ರೈತರು ಬಂದು ನಮಗೆ ಕೊಡ್ತಾರೆ, ನಾವು ಅದೇನೋ ಕಮಿಷನ್ ಇಟ್ಕೊಂಡು ಒಂದು 5 ರೂಪಾಯಿ ಅವ್ರಿಗೆ ಕೊಡ್ತೀವಿ. ಓಕೆ, ಇಲ್ಲಿ ಡೈರೆಕ್ಟ್ ಆಗಿ ಸೇಲ್ ಮಾಡ್ಕೊಡ್ತೀರಾ? ಇಲ್ಲಿ ವ್ಯಾಪಾರ ಎಷ್ಟರಿಂದ ಎಷ್ಟು ತನಕ? ಸರ್ ಡಿಮ್ಯಾಂಡ್ ಇದ್ದಾಗ ತುಂಬಾ ಸೀಸನ್ ಡೇಟ್ಸ್ಗಳು ಮದುವೆ ಇದ್ದಾಗ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 9 ಗಂಟೆ 10:30 ಗಂಟೆ ಇರುತ್ತೆ. ನೈಟ್ 12 ಗಂಟೆಯಿಂದ ಬೆಳಿಗ್ಗೆ 9:30 10 ಗಂಟೆ ಗಂಟೆ ಆಗುತ್ತೆ. ನೋಡಿ, ಇದೆಲ್ಲ ರೋಸಸ್ ಇದೆ. ಇದು ಓಪನ್ ರೋಸು. ಓಪನ್ ರೋಸ್ ಅದ್ ನೋಡ್ಬಿಟ್ಟು ಡಚ್ ಡಚ್ ರೋಸ್, ಇದು ಓಪನ್ ರೋಸ್. ಓಪನ್ ರೋಸ್ ಇದು ಏನಿದ್ರು ಲೋಕಲ್ ಯೂಸ್ ಮಾಡ್ತಾರೆ. ಓಕೆ, ಆ ಡಚ್ನೆಲ್ಲ ಪಾರ್ಸಲ್ಗೆ. ಪಾರ್ಸಲ್ ಹೂವಿನ ಹಾರ. ಅದು ಆ ಡಚ್ ರೋಸ್ ಅಲ್ಲಿ ಪ್ಯಾಕೆಟ್ ಹೆಂಗಿರುತ್ತೆ ಅದು? ಅದು ಇದೇನ್ ರೇಟ್ ಇರೋದು 50 ರೂಪಾಯಿ 60 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ. ನೋಡಿ, ಈ ಸೆಕ್ಷನ್ ಎಲ್ಲ ಆಲ್ಮೋಸ್ಟ್ ಪೂಜೆಗೆ ಬಳಸುವಂಥ ಹೂಗಳೆಲ್ಲ ಸೇಲ್ ಮಾಡೋದಿಲ್ಲೇನೆ. ಇದು ಕೇರ್ ಮಾರ್ಕೆಟಲ್ಲಿ ಹೈಲಿ ಮೂವಿಂಗ್ ಇರೋ ಹೂವುಗಳು. ಕೇರ್ ಮಾರ್ಕೆಟ್ನ ಇದು ಬಂದ್ಬಿಟ್ಟು ದಿಂಡು. ಈ ಕಡೆ ಡಿಸೈನ್ಸ್ ಹೂವಾಸ್ ಎಲ್ಲ ಆ ಕಡೆ. ಇದು ಏನಿದ್ರು ಮನೆಗೆ ದೇವಸ್ಥಾನಕ್ಕೆ, ಜಾತ್ರೆಗೆ, ಅದೇನಿದ್ರು ಡೆಕೋರೇಷನ್ಗಳಿಗೆ. ಓಕೆ. ಇದು ಬೆಳಗ್ಗೆ 4 ಗಂಟೆಗೆ ಎಷ್ಟು ವ್ಯಾಪಾರ ವ್ಯವಹಾರಗಳು ನಡೀತಿದೆ ನೋಡಿ. ಹೂವಿನ ಮಂಡಿಲಿ ಹೂವು ಸೇಲ್ ಆಗ್ತಿರೋದು. ಆಲ್ಮೋಸ್ಟ್ ಇದು ದಿಂಡಿನ ಸೆಕ್ಷನ್. ಬನ್ನಿ, ಇಲ್ಲಿ ಒಬ್ರು ಹಾರ ಇಟ್ಕೊಂಡಿದ್ದಾರೆ, ಎಷ್ಟು ಅಂತ ಕೇಳೋಣ. ಎಷ್ಟಣ್ಣ ಹಾರ? ಫೈನಲ್ ಅವ್ರು 80 ರೂಪಾಯಿ ಕೇಳಿದ್ರು ಕೊಟ್ಬಿಡ್ತಾರೆ. ಹಾರ, ತೋಮಾಲೆ ಅಷ್ಟೇ. ಇದೆಲ್ಲ ಇದೆಲ್ಲ ಪರದಾನ ಇದು. ನೋಡಿ, ದೇವಸ್ಥಾನ ಡಿಸೈನ್ಗಳಿಗೆ ಹಾಕೋದು ಇದು. ನೋಡಿ, ಇಲ್ಲೆಲ್ಲ ತುಳಸಿ ಸಿಗುತ್ತೆ. ತುಳಸಿ ಬ್ರ್ಯಾಂಡ್. ನಿಜವಾಗ್ಲೂ ಮಧ್ಯರಾತ್ರಿ ಬಂದಾಗ ಎಷ್ಟು ಖಾಲಿ ಇತ್ತು ಅಂದರೆ ಈಗ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇದೆ. ನೀವು ನೋಡ್ತಾ ಇದ್ದೀರಲ್ಲ. ಆಲ್ಮೋಸ್ಟು ಹೂವಿನ ವ್ಯಾಪಾರ ನೈಟೇ ಆಗೋದಿಲ್ಲ. ಆಲ್ಮೋಸ್ಟ್ ಹೋಲ್ಸೇಲ್ ಆಗಿ ಎಲ್ಲ ಸಿಗುತ್ತೆ ಆದಷ್ಟು ಹೂವುಗಳಲ್ಲಿಯೇ. ನೋಡಿ ಎಷ್ಟು ಟ್ರಾಫಿಕ್ಕು ತುಂಬಿದೆ. ಗ್ರೀನ್ ಮೆಟೀರಿಯಲ್ಸು, ಡಿಸೈನ್ಸು ಇದೆ. ಅಣ್ಣ ಯಾವ ಥರ ಇದೆ ಅಣ್ಣ ಇದು? ಮೇನ್ ಡೆಕೋರೇಷನ್ಗೆ. ಓಕೆ, ಮೇನ್ ಡೆಕೋರೇಷನ್ ಬಂದು ಇದೆ. ಓಕೆ, ಬಟ್ ಇದು ಗ್ರೀನ್ ಇದ್ರೇನೆ ಓಕೆ, ಡೆಕೋರೇಷನ್ಗೆ, ಲುಕ್. ಹೂವಕ್ಕೆ ಎಲ್ಲ ಲುಕ್. ಓಕೆ, ಯಾವ ಥರ ಟೈಪ್ಸ್ ಇದಾವಣ್ಣ ಇದರಲ್ಲೆಲ್ಲ? ಇದು ಬಂದು ಒಂದ್ ದಿವಸದಲ್ಲಿ ನಿಮ್ಗೆ ಡೆಕೋರೇಷನ್ ಮಾಡಿದ್ರೆ ಒಂದ್ ದಿವಸ ಅಷ್ಟೇ, ಒಂದ್ ದಿವಸ 2 ದಿವಸ. ಓಕೆ, ಇದು ಬಂದು ಕಾಮಿನಿ ಅಂತ ಇದ್ರೆ ಕಾಮಿನಿ. ಇದು ನಿಮ್ಗೆ ಹೋಟ್ಲಲ್ಲಿ ಜಾಸ್ತಿ ಬಗ್ಗೆ ಇದನ್ನೇ ಯೂಸ್ ಮಾಡ್ತಾ ಇರೋದು. ಓಕೆ, ನಿಮ್ಗೆ 8 ದಿವಸ 10 ದಿವಸ 15 ದಿವಸ ಆದ್ರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಓಕೆ, ಇವಾಗ ಇದೆಲ್ಲ ಸೈಡ್ಸ್ ಇದು. ಓಕೆ, ಡೆಕೋರೇಷನ್ಗೆ ಡಿಫ್ರೆಂಟ್ ಹೂವು ಕಮ್ಮಿ ಇರುತ್ತೆ, ಇದನ್ನಾಗ ಕವರ್ ಆಗುತ್ತೆ. ಓಕೆ, ಡೆಕೋರೇಷನ್. ಓಕೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಮಾಡ್ತಾ ಇದ್ದೀರಾ? ನಾವು ಆಗೋಯ್ತು ಒಂದು 20-25 ವರ್ಷ ಆಯ್ತು. ನಮ್ಮ 25 ವರ್ಷದಿಂದ ಮಾಡ್ತಾ ಇದ್ದೀವಿ. ನೀವೇನು ಹೂವು ಮಾಡಲ್ಲ, ಬರೀ ಇದೊಂದೇನಾ? ಇಲ್ಲ, ನಮ್ದು ಪಾರ್ಸಲ್ ಇದೆ, ಪಾರ್ಸಲ್ ಹೂವನೂ ಇರುತ್ತೆ, ಎಲ್ಲ ಮಾಡ್ತೀವಿ. ಯಾವ ಕಡೆ ಪಾರ್ಸಲ್ ಮಾಡ್ತೀರಾ ಜಾಸ್ತಿ? ಈ ಕಡೆ ಹಾಸನ, ಮೈಸೂರು, ಈ ಲೋಕಲ್ ಕರ್ನಾಟಕ ಆದಷ್ಟು ಪಾರ್ಸಲ್ ಲೋಕಲ್ ಜಾಸ್ತಿ. ಓಕೆ.
ಇವಾಗ ಇರೋ ರೇಟಲ್ಲಿ ಪಾರ್ಸಲ್ ಆಗುತ್ತೆ. ಇದರಲ್ಲಿ ಹೆಸರುಗಳು ಏನಾದ್ರು ಹೇಳ್ತೀರಾ? ಹೇಳೋದಿದ್ಯಾ? ಗೊತ್ತಿರಲ್ಲ ಇಲ್ಲ ನೋಡಿ, ಇವಾಗ ಇದ್ರ ಹೆಸರು ಹಾ ಆಸ್ಪ್ರಾಸ್ ಅಂತ, ಓಕೆ ಇದ್ರ ಹೆಸರು ಫೋಲ್ಡಿಂಗ್ ಲೀವ್ಸ್ ಅಂತಾರೆ, ಹಾ. ಡ್ರೆಸ್ಸಿನಾ ಅಂತ ಹೇಳ್ತಾರೆ. ಓಕೆ ಇದು ಬಂದು ಸಾಂಗಾಪಿಂಡಿ, ಹಾ ಓಕೆ ಇದು ಬಂದು ಅರೇಕಾ ಫಾರ್ಮ್ಸ್, ಅರೇಕಾ, ಓಕೆ ಇದು ಬಂದು ಕಾಮಿನಿ ಅಂತ. ಕಾಮಿನಿ, ಅದು ಫಿಶ್ ಲೀವ್ಸ್, ಫಿಶ್ ಲೀವ್ಸ್. ಫಿಶ್ ಲೀವ್ಸ್ ಅಂತಾರೆ, ಬಗ್ನಿ. ಇಲ್ಲಿ ಮೂವಿಂಗ್ ಯಾವುದು ನಿಮ್ದ್ರಲ್ಲಿ? ಎಲ್ಲ ಮೂವಿಂಗ್ ಇದೆ. ಓಕೆ ಮೇನ್ ನಮ್ಮ ಐಟಮ್ ಡೆಕೋರೇಷನ್ಗೆ ಲುಕ್ ಕಾಣಿಸೋದು. ಓಕೆ, ಇದು ತಗೊಳ್ಳೇಬೇಕು ಜೊತೆಗೆ, ಇದಿದ್ರೇನೆ ಅದು ಎಲ್ಲ ಕವರ್ ಆಗೋದು. ಓಕೆ, ಇಲ್ಲಿ ಬರೀ ಹೂವು ಅಂದಲ್ಲಿ ಮಾಡಿದ್ರೆ ನಿಮ್ಗೆ ಏನು ಡೆಕೋರೇಷನ್ ಅದು ಗೊತ್ತೇ ಆಗಲ್ಲ. ರೈತರು ನಿಮ್ಮ ಹತ್ರ ತಂದು ಕೊಡ್ತಾರೆ, ನಾವು ರೈತರ ಹತ್ರ ತಗೊಂಡು ಸೇಲ್ ನಾವು ಮಾಡ್ಕೊಡ್ತೀರಾ? ಸೇಲ್ ಮಾಡ್ತೀವಿ. ಓಕೆ, ಇದು ಇದಕ್ಕೆ ಶಾಂತಿ ಇದೆ ಡಿಮ್ಯಾಂಡ್ ಈಗ ಓಕೆ ಜಾಸ್ತಿ. ಈಗ ಜರ್ಮನಕ್ಕಿಂತ ಇದೇ ಯೂಸ್ ಮಾಡ್ತಾರೆ. ಓಕೆ, ವೈಟು. ಇದು ಬ್ಲೂ ಇರೋದು ಯಾವ್ದು? ಬ್ಲೂ ಡೈರಿ, ಸುಗಂಧರಾಜ ಇದು. ಸುಗಂಧರಾಜ. ವೈಟ್ ಡಾಟ್ಸ್ ಅಂತಾರೆ. ಹಾ ಇದು ಚಿಪ್ಸೋಫಿಲಿಯಾ ಅಂತ ಅದು ಹೆಸರು. ಓಕೆ, ಇದು ರೋಸ್ ಸೆಕ್ಷನ್. ಅಲ್ಲೆಲ್ಲ ಜರ್ಬರಾ ಸೆಕ್ಷನ್ ನೋಡಿದ್ರಿ, ರೋಸ್. ಅದು ಪೂರ ಎಕ್ಸ್ಪೋರ್ಟ್ ಆಗುತ್ತೆ ಅದು. ಆಲ್ಮೋಸ್ಟ್ ಯಾವ್ಯಾವ ಕಡೆಯಿಂದ ಐಟಮ್ಗಳು ಬರುತ್ತೆ ನಿಮ್ಗೆ ಇಲ್ಲಿ? ಸರ್ ನಮಗೆ ರಾಮನಗರದಿಂದ ಬರುತ್ತೆ, ಹೊಸಕೋಟೆಯಿಂದ ಬರುತ್ತೆ, ಕೊಳ್ಳೇಗಾಲದಿಂದ ಬರುತ್ತೆ. ಓಕೆ, ಮುಂಚೆ ನಮಗೆ ತುಂಬಾ ಫಾರಮ್ ಇಂದ ಬರ್ತಿತ್ತು ಸರ್. ನಮಗೆ ಟೋಟಲಿ 17 to 18 ಫಾರಮ್ಸ್ ಬರ್ತಿತ್ತು ನಮಗೆ ಓಕೆ, ಆಲ್ ಓವರ್ ಸ್ಟೇಟ್ ಅಲ್ಲಿ. ಈಗ ಆಲ್ ಓವರ್ ಈಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯೋದೆಲ್ಲಿ ಅಂತ ಇದನ್ನೆಲ್ಲ? ಸರ್ ಮೇನ್ಲಿ ಜರಬರ ಆನೆಕಲ್ಲು ಸರ್. ಆನೆಕಲ್ಲು. ಆನೆಕಲ್ಲು ಎಲ್ಲ ಆಲ್ಮೋಸ್ಟ್ ಆನೆಕಲ್ಲಿಗೆ ಬರೀತಾರೆ. ಓಕೆ, ಹೌದು ನೋಡಿ ಆನೆಕಲ್ಲಲ್ಲಿ ಅತಿ ಹೆಚ್ಚು ಬೆಳಿತಾರಂತೆ. ಹೌದು. ಇಲ್ಲಿ ಲೋಕಲ್ ಮಾರ್ಕೆಟು ಇಲ್ಲೇ ಹತ್ರ. ಇಲ್ಲಿ ಮೇನ್ ಮಾರ್ಕೆಟು ಫ್ಲವರ್ದು ಇದೊಂದೇನಾ ಇರೋದು? ಹೌದು ಸರ್, ಇದು ನಮ್ಮ ಇಡೀ ಏಷ್ಯಾಗೆ ನಂಬರ್ 1 ಫ್ಲವರ್ ಮಾರ್ಕೆಟ್, ಬಿಗ್ಗೆಸ್ಟ್ ಫ್ಲವರ್ ಮಾರ್ಕೆಟ್ ಇದೆ. ಓಕೆ, ಆಲ್ಮೋಸ್ಟ್ ಇಲ್ಲಿಂದಾನೇ ಸಪ್ಲೈ ಆಗುತ್ತೆ. ಹೌದು. ಇವೆಂಟ್ ಆರ್ಗನೈಸ್ ಮಾಡ್ತಾರಂತೆ ನೋಡಿ, ಇವರೆಲ್ಲ ಮೆಟೀರಿಯಲ್ ಇಲ್ಲಿಂದಾನೇ ಪರ್ಚೇಸ್ ಮಾಡೋದು. ಎಲ್ಲ ಹೆಂಗ್ ಪರ್ಚೇಸ್ ಮಾಡ್ತೀರಾ ಸರ್ ಇಲ್ಲಿಂದ? ಇಲ್ಲಿಂದ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ರೇಟು. ಓಕೆ, ಏನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಆರ್ಡರ್ಗಳು ತೊಗೊಂಡು ಓಕೆ, ಮಾಡೋಕ್ಕಾಗಲ್ಲ, ಮಾಡಬೇಕು ಆರ್ಡರ್ಗಳು ತಗೊಂಡು. ಈಗ ಹೆಂಗೆ ಡೈಲಿ ವೈಸ್ ನಿಮ್ಗೆ ಎಷ್ಟು ಬೇಕಷ್ಟು ತಗೋಗ್ತೀರಾ ನಿಮ್ಮ ಆರ್ಡರ್ ವೈಸ್? ಈವೆಂಟ್ ಒಂದು ಈವೆಂಟ್ ಏನಿರುತ್ತೆ ಆ ಪ್ರಕಾರ ತೊಗೊಳ್ತೀವಿ. ಓಕೆ, ಎಲ್ಲ ರೇಟೆಲ್ಲ ಹೆಂಗೆ? ರೇಟ್ ಜಾಸ್ತಿನೇ ಇದೆ, ಹೌದಾ? ರೆಗ್ಯುಲರ್ಗಿಂತ ತುಂಬ ಜಾಸ್ತಿ ಇದೆ, ತುಂಬ ಜಾಸ್ತಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಓಕೆ, ಇದೆಲ್ಲ ಯಾವ ಥರ ಫ್ಲವರ್ ಸರ್ ಇದು? ಇದು ಕ್ರಿಸಂತಮ್. ಕ್ರಿಸಂತಮ್, ಎಲ್ಲ ಕಲರ್. ಓಕೆ, ಇದು ಒಂದು ಪೌಚ್ ಎಷ್ಟಕ್ಕೆ ಬಿದ್ದಿದೆ ನಿಮ್ಗೆ? ಇವತ್ತು ಮಾಮೂಲಿ ರೆಗ್ಯುಲರು 150-200 ಇರುತ್ತೆ. ಹಾಂ, ಇವತ್ತು 400-500 ಇದೆ. 400-500 ತುಂಬ ಕಾಸ್ಟ್ಲಿ ಅನಿಸುತ್ತೆ. ತುಂಬ ಕಾಸ್ಟ್ಲಿ. ಎಷ್ಟೋ ಜನ ಈವೆಂಟ್ ತೊಗೊಂಡು ಹೌದಾ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಪಾಪ. ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಒಂದೊಂದು ಟೈಮ್. ಕಷ್ಟ ಇದೆ. ಓಕೆ, ಅಲ್ಲಿ ಒಪ್ಕೊಳ್ಳೋದಕ್ಕೂ ಇಲ್ಲಿ ತಗೊಂಡೋಗಿ ನೀವೆಲ್ಲ ವರ್ಕ್ ಮಾಡಿ ಫೈನಲ್ ಮಾಡೋದಕ್ಕೂ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಹಂಗಾದ್ರೆ. ತುಂಬ ಎಕ್ಸ್ಪೆನ್ಸಿವ್ ಇದೆ, ಓಕೆ, ಏನು ಮಾಡೋಕ್ಕಾಗಲ್ಲ. ಓಕೆ, ತಗೊಂಡ್ಮೇಲೆ ಮಾಡಬೇಕು. ಈಗ ಒಂದೊಂದು ತಿಂಗಳು ಮುಂಚೆಯಿಂದ ಬುಕಿಂಗ್ ಆಗಿರುತ್ತೆ, ಹೌದು. ರೇಟ್ ಗೊತ್ತಿರಲ್ಲ ಸಡನ್ ಆಗಿ. ಸೀಸನ್ ವೈಸ್ ಅಲ್ಲಿ ಡಿಮ್ಯಾಂಡ್ ಆಗ್ಬಿಡುತ್ತೆ ಫ್ಲವರ್ಸ್ ಎಲ್ಲ. ಹೌದು. ಓಕೆ, ನೀವು ಅತಿ ಹೆಚ್ಚು ಜಾಸ್ತಿ ಯಾವ ಥರ ಈವೆಂಟ್ಸ್ಗಳೆಲ್ಲ ಮಾಡ್ತಾರೆ? ನಾವೆಲ್ಲ ಮಾಡ್ತೀವಿ, ಬಲೂನ್ಸು, ಫ್ಲವರು. ಇಲ್ಲಿ ಬೆಂಗಳೂರೆಲ್ಲ ಮಾಡೋದು? ಓಕೆ, ರಾಜಾಜಿನಗರ. ರಾಜಾಜಿನಗರ. ಓಕೆ ಬ್ರೋ, ಆಯ್ತು, ಥ್ಯಾಂಕ್ ಯು ಮಾತಾಡಿದ್ರಿ. ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡ್ತಾ ಇದ್ದೀರಾ ನೀವು? ಸರ್ ನಾನು ಬಂದ್ಬಿಟ್ಟು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ನಾನು ಸ್ಟೂಡೆಂಟ್, ಕರೆಸ್ಪಾಂಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಈಗ ಬೆಳಿಗ್ಗೆ 12 ಗಂಟೆಯಿಂದ 8 ಗಂಟೆ ಗಂಟ ಇಲ್ಲಿ ಇರ್ತೀನಿ. ನೈಟ್ 12 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆ. ಹೌದು. ಆಮೇಲೆ ಸೈಡ್ ಬಿಸ್ನೆಸ್? ಇಲ್ಲ, ನಮ್ಮ ಡ್ಯಾಡಿದೇ ಬಿಸ್ನೆಸ್ ಅಲ್ಲಿ ನಾನು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀನಿ. ಓಕೆ, ಅವ್ರಿಗೆ ಸ್ವಲ್ಪ ಸಾಥ್ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಾನು ಸ್ಟೂಡೆಂಟು, ಫಸ್ಟ್ ಇಯರ್ ಡಿಗ್ರಿ BCom ಮಾಡ್ತಾ ಇದ್ದೀನಿ. ಓಕೆ, ಅದ್ರ ಜೊತೆಗೆ ಇದನ್ನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಒಳ್ಳೆ ಅರ್ನ್ ಆಗುತ್ತಾ ಸರ್? ಮುಂಚೆ ಥರ ಅರ್ನ್ ಆಗ್ತಾ ಇಲ್ಲ ಸರ್ ಈಗ. ಓಕೆ, ಸ್ವಲ್ಪ ಕೋವಿಡ್ ಬಂದಮೇಲೆ ಸ್ವಲ್ಪ ಎಲ್ಲರಿಗೂ ಏಟ್ ಹೊಡೆದಿದೆ. ಹೌದು. ಈ ಬಿಸ್ನೆಸ್ ಫೈನಲ್ ಆಗಿ ಈ ಬಿಸ್ನೆಸ್ ಮಾಡೋರಿಗೆ, ಅವ್ರು ಹಿಂಗೆ ಬಂದು ಇಲ್ಲಿ ಸೇಲ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅದೇ ಹುಷಾರಾಗಿರ್ಬೇಕು, ಕಸ್ಟಮರ್ಸ್ನ ನೀಟಾಗಿ ನೋಡ್ಕೋಬೇಕು, ಯಾರಿಗೂ ಮೋಸ ಮಾಡಬೇಡ್ದು, ಓಕೆ, ಏನಿಲ್ಲ. ಓಕೆ ಸರ್, ಆಯಿತು. ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಸೊ ಗೈಸ್, ಫೈನಲಿ KR ಮಾರ್ಕೆಟಿನ ಫ್ಲವರ್ ಸೇಲ್ ಫುಲ್ ರಿವ್ಯೂ ಇದಾಗಿತ್ತು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.